ಸ್ನೇಹಿತರೆ ನಮಸ್ತೆ, ನಾನು ರಾಜು ಮಲ್ನಾಡ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಭಾಳ ಚೆನ್ನಾಗಿದೆ, ಭಾಳ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತೇನೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗೆ ರೈತನ ಅಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂಥೇಳಿ. ನೋಡಿ ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂಥೇಳಿ ನೋಡಿ. ಏನು ಹೇಳಿದ್ದು, ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ಬೇಸಿಗೆ ಕಾಲದಲ್ಲಿ ಇಳಿ ಬಿಸಿಲು, ಅಂದರೆ ನಾನೀಗ ಪಶ್ಚಿಮ ದಿಕ್ಕಿನ ಎದುರುಗಡೆ ಇದ್ದೀನಿ. ಅಂದರೆ ಎದುರುಗಡೆ ಇರ್ತಕ್ಕಂಥ ಇದು, ಅದಕ್ಕಾಗಿ ನಿಮ್ಗೆ ತೋರಿಸ್ತಾ ಇರೋದು. ಪಶ್ಚಿಮ ದಿಕ್ಕಿನಿಂದ ಇಳಿ ಬಿಸಿಲು ಏನಾಗುತ್ತೆ, ಅಡಿಕೆ ಮರಗಳಿಗೆ, ತೋಟಕ್ಕೆ ಏನಾಗುತ್ತೆ, ಇಳಿ ಬಿಸಿಲು ಬೀಳುತ್ತೆ. ಇಳಿ ಬಿಸಿಲು ಬೀಳೋದ್ರಿಂದ ಏನಾಗುತ್ತೆ, ಅಡಿಕೆ ಪಶ್ಚಿಮ ದಿಕ್ಕಲ್ಲಿರ್ತಕ್ಕಂಥ ಮರಗಳು ಒಣಗ್ತಾ ಇರ್ತವೆ. ಒಣಗೋದ್ರ ಜೊತೆಗೆ ಏನಾಗುತ್ತೆ, ಸ್ವಲ್ಪ ವರ್ಷ ಆದಮೇಲೆ ಅವು ಸಾಯ್ತದೆ ಅಲ್ವಾ. ಅದಕ್ಕೆ ರಕ್ಷಣೆ ಮಾಡಬೇಕು ಅಂತೇಳಿದ್ರೆ ಕೆಲವರು ಸುಣ್ಣ ಹೊಡಿತಾರೆ, ಕೆಲವರು ಸೈಡ್ ವಾಲ್ ಕಟ್ತಾರೆ, ಬೇರೆ ಮಾಡ್ತಾರೆ, ಕೆಲವು ಮರ ಬೆಳೆಸ್ತಾರೆ. ಬಟ್ ಈ ರೈತರು ಭಾಳ ವಿಶೇಷವಾಗಿ ಏನು ಮಾಡಿದ್ದಾರೆ ಅಂದರೆ, ತೆಂಗಿನ ಗರಿಗಳನ್ನು ತಗೊಬಂದು ಸುಮಾರು ಒಂದು 20 ಅಡಿ ಹೈಟಲ್ಲಿ, ನೋಡಿ ಇದು ಸುಮಾರು ಒಂದು 20 ಅಡಿ ಹೈಟ್ ಇರ್ಬೋದು. 20 ಅಡಿ ಹೈಟಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫುಲ್ಲು ಸುತ್ತ ಏನು ಮಾಡಿದ್ದಾರೆ, ಒಂಥರ ಕೋಟೆ ಥರ ಕಟ್ಟಿದ್ದಾರೆ. ಕೋಟೆ ನೋಡಿ, ನಾನೀಗ ಮೊಬೈಲ್ ಹಿಡಿತಾ ಇದ್ದೀನಿ ಅಂತಂದರೆ ಮೊಬೈಲಿಗಿಂತಲೂ ಎಷ್ಟು ಹೈಟ್ ಇರ್ಬೋದು ಅಂಥೇಳಿ ಸುತ್ತ ಕೋಟೆ ಥರ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ನಮ್ಮಲ್ಲಿ ಗಾರ್ ಕಟ್ಟೋ ಹಾಗೆ, ಈಗ ಗಾರ್ ಕಟ್ತಾರೆ ಅಂದರೆ ಸೈಡ್ ತಡ್ಕಿ ಕಟ್ಟೋ ಹಾಗೆ ಕಟ್ಟಿ ಸುತ್ತ ಏನು ಮಾಡಿದ್ದಾರೆ, ತೆಂಗಿನ ಗರಿಗಳನ್ನು ಹಾಕಿದ್ದಾರೆ. ಇದರಿಂದ ಏನಾಗ್ತದೆ ಅಂತಂದರೆ, ತೋಟದ ಒಳಗಡೆ, ಮುಖ್ಯವಾಗಿ ಇದನ್ನು ಜಾಸ್ತಿ ಬಯಲುಸೀಮೆಯಲ್ಲಿ ಮಾಡೋ ಉದ್ದೇಶ ಏನಂದರೆ, ತೋಟ ತಂಪಾಗಿರಲಿ ಅಂತ ಹೇಳಿ. ಇನ್ನು ಮಲೆನಾಡಲ್ಲೂ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ತೋಟ ತಂಪಾಗಿರಬೇಕು ಮತ್ತು ಯಾವುದೇ ಪ್ರಾಣಿಗಳು ಒಳಗೆ ಬರಬಾರ್ದು ಅಂತ, ಮುಖ್ಯವಾಗಿ ಇಳಿ ಬಿಸಿಲು ಬೀಳಬಾರ್ದು ಅಂಥೇಳಿ ಈ ಯೋಜನೆಯನ್ನು ರೈತರು ಮಾಡಿರ್ತಕ್ಕಂಥದ್ದು. ಇದು ಯಾರೇ ಐಡಿಯಾ ಕೊಡಬೇಕು ಅಂತೇನಿಲ್ಲ. ನೋಡಿ, ಯಾವುದು ಎಷ್ಟೇ ಖರ್ಚು ಅಂತೇನಿಲ್ಲ ಇದಕ್ಕೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಅಡಿಕೆ ಮರಗಳು, ಒಣಗಿರ್ತಕ್ಕಂಥ ಅಡಿಕೆ ಮರಗಳು ಸಾಮಾನ್ಯವಾಗಿ ತೋಟದಲ್ಲಿ ಇರ್ತದೆ. ಮತ್ತು ಸೈಡ್ ಮರಗಳಿರ್ತವೆ, ಅವನ್ನು ಹಿಡಿದು ನಿಲ್ಲಿಸಿ ಏನು ಗಾರ್ ಕಟ್ಟಿಬಿಟ್ರೆ ಮುಗೀತು. ಬಂದೋಬಸ್ತು ಫುಲ್ ಬಂದೋಬಸ್ತಿದೆ ಇದು. ನೋಡಿ, ಅದಕ್ಕೆ ಹೇಳಿದ್ದು ರೈತರ ತಲೆ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯರ ತಲೆ ಅಂತೇಳಿ. ನೋಡಿ, ಸಾಮಾನ್ಯವಾಗಿ ಕೆಲವು ಕಡೆ ಇದನ್ನು ಮಾಡ್ತಾರೆ. ನಾನು ಒಂದು ಹೇಳೋದೇನಂತಂದರೆ, ಈಗ ಬೇಸಿಗೆ ಕಾಲ ಪ್ರಾರಂಭವಾಗಿದೆ. ರೈತರು ಈಗ ಸುಣ್ಣ ಹೊಡೆದ ತಕ್ಷಣ ಪೂರ್ತಿ ಇಳಿ ಬಿಸಿಲು ಅಡಿಕೆ ಮರಕ್ಕೆ ಹೊಡೆಯಲ್ಲ ಅನ್ನೋದೆಲ್ಲ ಸುಳ್ಳು. ನಾನು ಅದನ್ನು ಒಪ್ಪಲ್ಲ. ಯಾಕಂತೇಳಿದ್ರೆ, ಸುಣ್ಣ ಏನಾಗುತ್ತೆ, ಬಿಳಿ ಬಣ್ಣದಿಂದ ರಿಫ್ಲೆಕ್ಟ್ ಆಗಿ ಶಾಖ ವಾಪಸ್ ಹೋಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ವೈಜ್ಞಾನಿಕ ಇರ್ಬೋದು, ನಾನು ಅಲ್ಲ ಅಂತ ಹೇಳಲ್ಲ. ಬಟ್ ಇದು ಮಾಡೋದ್ರಿಂದ ಏನಾಗ್ತದೆ, ಈ ಥರ ಗಾರ್ ಮಾಡೋದ್ರಿಂದ ಅಥವಾ ತಡ್ಕಿ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಫುಲ್ ಬಂದೋಬಸ್ತು, ಯಾವುದೇ ಬಿಸಿಲು ಈ ತೋಟದ ಒಳಗಡೆ ಬರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೋಡಿ, ರೈತರು ಸಾಧ್ಯವಾದಷ್ಟು ಈ ರೀತಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಖರ್ಚೇನಿಲ್ಲ, ಭಾಳ ಕಡಿಮೆ ಖರ್ಚಲ್ಲಿ ಇದನ್ನು ಮಾಡ್ಬೋದು ಅಂತ ಹೇಳಿ ನಿಮಗೆ ಒಂದು ಸಲಹೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ತೆ.